ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿಶುವಿನಿಂದ ಉದ್ಭವವಾಗಿತ್ತು ಶಿವಲಿಂಗ. ವಿಶ್ವ ಪ್ರಸಿದ್ಧ ಕುಂಭಮೇಳದ ಪುಣ್ಯ ಸ್ಥಳವಿದು. ಮಹಾಕಾಳೇಶ್ವರ ಭಸ್ಮಾರತಿಯನ್ನ ಮಹಿಳೆಯರು ನೋಡಬಾರದು ಯಾಕೆ? ಜ್ಯೋತಿರ್ಲಿಂಗ ದೇವಾಲಯಗಳನ್ನ ಭೇಟಿ ನೀಡೋದು ಒಂಥರ ವಿಶೇಷ. ಜ್ಯೋತಿರ್ಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಎನ್ನುವ ನಂಬಿಕೆ ಇದೆ. 12 ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ಈ ದೇವಾಲಯವೂ ಕೂಡ ಒಂದು. ಇಲ್ಲಿ ಶಿವಲಿಂಗ ಉದ್ಭವಿಸಿದ ಕಥೆಯೇ ರೋಚಕವಾಗಿದೆ. ಯಾವುದೇ ಜ್ಯೋತಿರ್ಲಿಂಗ ದೇವಾಲಯ ಅಂತೀರಾ? ಹೌದು, ಅದುವೇ ಉಜ್ಜಯಿನಿ ಮಹಾಕಾಳೇಶ್ವರ. ಬನ್ನಿ ಹಾಗಾದ್ರೆ ಮಹಾಕಾಳೇಶ್ವರ ದೇವಸ್ಥಾನದ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಜೊತೆಗೆ ಮಹಾಕಾಳೇಶ್ವರದಲ್ಲಿ ನಡೆಯುವಂತಹ ಭಸ್ಮಾರತಿಯನ್ನ ಮಹಿಳೆಯರು ಯಾಕೆ ನೋಡಬಾರದು? ಒಂದು ವೇಳೆ ಈ ಭಸ್ಮಾರತಿಯಲ್ಲಿ ಭಾಗವಹಿಸಿದ್ದೇ ಆದಲ್ಲಿ ನೀವು ಸುಟ್ಟು ಭಸ್ಮವಾಗ್ತೀರಾ? ಇದರ ಹಿಂದಿನ ಕಥೆಯಾದ್ರೂ ಏನು? ನೀವೇನಾದ್ರೂ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಯಾವುದಾದ್ರೂ ಜ್ಯೋತಿರ್ಲಿಂಗವನ್ನ ನೋಡಿದ್ದೀರಾ? ಕಮೆಂಟ್ ಮೂಲಕ ತಿಳಿಸಿ ಯಾವುದು ದೇವಸ್ಥಾನ ಅಂತ. ಅದರ ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ. ಬನ್ನಿ ಮಹಾಕಾಳೇಶ್ವರ ದೇವಾಲಯದ ದಂತಕಥೆಯೊಂದಿಗೆ ಈ ವಿಡಿಯೋವನ್ನ ಶುರು ಮಾಡೋಣ. ಪುರಾಣಗಳ ಪ್ರಕಾರ ಉಜ್ಜಯಿನಿ ನಗರವನ್ನ ಅವಂತಿಕಾ ಅಂತ ಕರೆಯಲಾಗ್ತಾ ಇತ್ತು. ಪುರಾಣಗಳಲ್ಲಿ ಅವಂತಿಕಾವು ಭಕ್ತಿ ಮತ್ತು ಸುಂದರತೆಗೆ ಹೆಸರುವಾಸಿಯಾಗಿತ್ತು. ಹಾಗೂ ಇಲ್ಲಿ ಚಂದ್ರಸೇನ ಎಂಬ ಶಿವನ ಧರ್ಮನಿಷ್ಠೆ ಭಕ್ತ ಆಳ್ವಿಕೆಯನ್ನ ನಡೆಸ್ತಾ ಇದ್ದ. ಚಂದ್ರಸೇನನಿಗೆ ಮಣಿಭದ್ರ ಎನ್ನುವ ಸ್ನೇಹಿತ ಇದ್ದ. ಒಮ್ಮೆ ಮಣಿಭದ್ರನು ತನ್ನ ಸ್ನೇಹದ ಪ್ರತೀಕವಾಗಿ ಚಂದ್ರಸೇನನಿಗೆ ಚಿಂತಾಮಣಿ ಎನ್ನುವ ಪವಿತ್ರ ಮಣಿಯನ್ನ ನೀಡ್ತಾನೆ. ರಾಜ ಚಂದ್ರಸೇನನು ತನ್ನ ಸ್ನೇಹಿತ ಕೊಟ್ಟಿದ್ದಂತಹ ಉಡುಗೊರೆಯನ್ನ ಕುತ್ತಿಗೆಗೆ ಹಾಕೊಳ್ತಾನೆ. ಚಂದ್ರಸೇನ ಆ ಮಣಿಯನ್ನ ಧರಿಸ್ತಾ ಇದ್ದಂತೆ ಆತನ ಅರಮನೆಯು ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ ಮತ್ತು ಆತನ ಖ್ಯಾತಿಯು ಹೆಚ್ಚಾಗತೊಡಗಿತು. ಮಹಾಕಾಳೇಶ್ವರ ದೇವಾಲಯದ ಇತಿಹಾಸ ಏನಂತಂದ್ರೆ, ರಾಜನ ಹೆಚ್ಚಾಗ್ತಾ ಇರುವ ಖ್ಯಾತಿಯನ್ನ, ಆ ಮಣಿಯ ಮಹತ್ವವನ್ನ ಅರಿತ ಇತರೆ ರಾಜರು ಹೇಗಾದ್ರೂ ಮಾಡಿ ಆ ಮಣಿಯನ್ನ ತಮ್ಮದಾಗಿಸಿಕೊಳ್ಳಬೇಕು ಅಂತ ಪ್ರಯತ್ನದಲ್ಲಿ ತೊಡಗ್ತಾರೆ. ಆದರೆ ಚಂದ್ರಸೇನನಿಗೆ ಆ ಮಣಿ ಅತ್ಯಂತ ಪ್ರಿಯಕರವಾಗಿದ್ರಿಂದ ಅವನು ಅದನ್ನ ಯಾರಿಗೂ ಕೂಡ ನೀಡೋದಕ್ಕೆ ಹೋಗೋದಿಲ್ಲ. ಇದರಿಂದ ಕೋಪಗೊಂಡ ಇತರೆ ರಾಜರು ಅವನಿಂದ ಆ ಮಣಿಯನ್ನ ಕಿತ್ತುಕೊಳ್ಳುವುದಕ್ಕೆ ಒಬ್ಬರಾದ ಮೇಲೆ ಒಬ್ಬರಂತೆ ಯುದ್ಧವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಬೇಸರಗೊಂಡ ಆ ರಾಜ ಮಣಿಯನ್ನ ಉಳಿಸಿಕೊಳ್ಳುವುದಕ್ಕೆ ಭಗವಾನ್ ಮಹಾಕಾಳನ ಆಶ್ರಯದಲ್ಲಿ ಧ್ಯಾನ ಆರಂಭ ಮಾಡ್ತಾನೆ. ರಾಜ ಚಂದ್ರಸೇನನು ಶಿವನ ಗಾಢವಾದ ಧ್ಯಾನದಲ್ಲಿದ್ದಾಗ ತನ್ನ 5 ವರ್ಷದ ಪುಟ್ಟ ಕಂದಮ್ಮನನ್ನ ಕರೆದುಕೊಂಡು ದರ್ಶನಕ್ಕೆ ಅಂತ ಬಂದಿರ್ತಾಳೆ. ಗೋಪಿ ವಿಧವೆಯಾಗಿದ್ಳು. ಆದ್ದರಿಂದ ಅವಳೇ ತನ್ನ ಮಗನನ್ನ ಸಾಕ್ತಾ ಇದ್ದಳು. ಇಲ್ಲಿ ಗೋಪಿಯ ಮಗ ಚಂದ್ರಸೇನನ ಧ್ಯಾನವನ್ನ ಕಂಡು ಪ್ರಭಾವಿತಕ್ಕೊಳಗಾಗ್ತಾನೆ. ಅಲ್ಲಿಂದ ಮನೆಗೆ ಹೋದ ಮೇಲೆ ಎಲ್ಲಿಂದಲೋ ಒಂದು ಕಲ್ಲನ್ನ ಮನೆಗೆ ತಂದು ಭಕ್ತಿಯಿಂದ ಅದನ್ನ ಶಿವಲಿಂಗ ಅಂತ ಪೂಜೆ ಮಾಡ್ತಾನೆ. ಆ ಕಲ್ಲನ್ನ ಪೂಜಿಸುವುದರಲ್ಲಿ ಗೋಪಿಯ ಮಗ ತನ್ನನ್ನ ತಾನು ಮರೆತೋಗಿರ್ತಾನೆ. ತಾಯಿ ಎಷ್ಟೇ ಕೂಗಿದ್ರೂ ಕೂಡ ಅವನು ಕೇಳಿಸ್ಕೊಳ್ಳೋದಿಲ್ಲ. ಮಗ ಬರದ ಕಾರಣ ಗೋಪಿ ಕೋಪಗೊಂಡು ಮಗನನ್ನ ಹೊಡೆಯೋದಕ್ಕೆ ಆರಂಭ ಮಾಡ್ತಾಳೆ. ಹಾಗೂ ಆ ಮಗು ಪೂಜೆಗೆ ತಂದಿದ್ದ ಎಲ್ಲಾ ವಸ್ತುಗಳನ್ನ ಹೊರಗೆ ಎಸಿತಾಳೆ. ಮಗು ಧ್ಯಾನದಿಂದ ಮುಕ್ತನಾದಾಗ ತನ್ನ ಧ್ಯಾನ ನಾಶವಾಯಿತು ಅಂತ ದುಃಖ ಪಡ್ತಾನೆ. ಇದ್ದಕ್ಕಿದ್ದಂತೆ ಅಲ್ಲೊಂದು ಆಶ್ಚರ್ಯಕರ ಸಂಗತಿ ನಡೆಯುತ್ತೆ. ಶಿವನ ಕೃಪೆಯಿಂದ ಅಲ್ಲಿ ಸುಂದರವಾದ ದೇವಾಲಯವೊಂದು ನಿರ್ಮಾಣವಾಗತ್ತೆ. ದೇವಾಲಯದ ಮಧ್ಯಭಾಗದಲ್ಲಿ ದೈವಿಕ ಶಕ್ತಿಯ ಶಿವಲಿಂಗ ಉದ್ಭವವಾಗತ್ತೆ. ಮಗು ಲಿಂಗವನ್ನ ನೋಡ್ತಾ ಇದ್ದಂತೆ ಅದನ್ನ ಪೂಜೆ ಮಾಡೋದಕ್ಕೆ ಆರಂಭ ಮಾಡತ್ತೆ. ಇದೆಲ್ಲವನ್ನ ಕಂಡು ತಾಯಿ ಗೋಪಿ ಆಶ್ಚರ್ಯಚಕಿತಳಾತಾಳೆ. ರಾಜ ಚಂದ್ರಸೇನನು ಈ ಘಟನೆ ಬಗ್ಗೆ ತಿಳಿದಾಗ ಅವನು ಆ ಶಿವಭಕ್ತ ಮಗುವನ್ನ ಭೇಟಿಯಾಗೋದಕ್ಕೆ ಹೋದ. ರಾಜ ಚಂದ್ರಸೇನನ ಜೊತೆ ಇತರೆ ರಾಜರು ಕೂಡ ಮಗುವನ್ನ ನೋಡೋದಕ್ಕೆ ಸಿದ್ಧರಾದ್ರು. ಎಲ್ಲಾ ರಾಜರು ಚಂದ್ರಸೇನನ ಬಳಿ ಕ್ಷಮೆಯನ್ನ ಯಾಚಿಸಿದ್ರು. ಹಾಗೂ ಎಲ್ಲಾ ರಾಜರು ಸೇರ್ಕೊಂಡು ಮಹಾಕಾಳನನ್ನ ಪೂಜೆ ಮಾಡೋದಕ್ಕೆ ಆರಂಭ ಮಾಡಿದ್ರು. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಆರತಿಯನ್ನ ಆಚರಿಸುವ ಏಕೈಕ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ. ಇಲ್ಲಿನ ಶಿವಲಿಂಗಕ್ಕೆ ಹಸುವಿನ ಸಗಣಿಯಿಂದ ತಯಾರಿಸಿದ ಬೆರಣೆಯನ್ನ ಸುಟ್ಟು ಅದರ ಭಸ್ಮವನ್ನ ಆರತಿ ಬೆಳಗುವ ಸಮಯದಲ್ಲಿ ಶಿವನಿಗೆ ಅರ್ಪಣೆ ಮಾಡಲಾಗತ್ತೆ. ಇದನ್ನ ಭಸ್ಮಾರತಿ ಅಂತ ಕರೆಯಲಾಗತ್ತೆ. ಇಲ್ಲಿನ ಶಿವಲಿಂಗಕ್ಕೆ ಭಸ್ಮಾರತಿ ಮಾತ್ರವಲ್ಲದೆ ನೈವೇದ್ಯ, ಆರತಿ, ಅಭ್ಯಂಗ, ಶೃಂಗಾರ ಆರತಿ, ಸಂಜೆ ಆರತಿ, ರಾತ್ರಿ ಆರತಿಯನ್ನು ಕೂಡ ಮಾಡಲಾಗತ್ತೆ. ರಾತ್ರಿ ಆರತಿ ಮಾಡಿದ ನಂತರ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗತ್ತೆ.
ಉಜ್ಜಯಿನಿ ಹಗರದ ವೈಭವವನ್ನ ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲೂ ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣ ಮತ್ತು ಆತನ ಸಹೋದರ ಬಲರಾಮನು ಇಲ್ಲಿನ ಸಂದೀಪನಿ ಆಶ್ರಮದಲ್ಲಿ ಅಧ್ಯಯನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಗುರು ಸಿಂಹರಾಶಿಯಲ್ಲಿ ಪ್ರವೇಶಿಸಿದಾಗ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಪ್ರಸಿದ್ಧ ಕುಂಭಮೇಳವನ್ನ ಹಮ್ಮಿಕೊಳ್ಳಲಾಗುತ್ತೆ. ಇದನ್ನ ಸಿಂಹಸ್ಥ ಮೇಳ ಅಂತಲೂ ಕೂಡ ಕರೆಯಲಾಗುತ್ತೆ. ಸಲೀಲ ಕ್ಷಿಪ್ರ ನದಿ ಕೂಡ ಇದೇ ಸ್ಥಳದಲ್ಲೇ ಇದೆ. ಈ ನದಿಯನ್ನ ಗಂಗೆಯಷ್ಟೇ ಪವಿತ್ರ ನದಿ ಅಂತ ಹೇಳಲಾಗುತ್ತೆ. ಶಿವಪುರಾಣದಲ್ಲಿ ಭಸ್ಮವು ಸೃಷ್ಟಿಯ ಸಾರವಾಗಿದೆ. ಒಂದು ದಿನ ಇಡೀ ಸೃಷ್ಟಿಯೇ ಈ ಬೂದಿಯಾಗಿ ಪರಿವರ್ತನೆಯಾಗಬಹುದು. ಭಗವಾನ್ ಶಿವನು ಯಾವಾಗಲೂ ಬ್ರಹ್ಮಾಂಡದ ಚಿತಾಭಸ್ಮವನ್ನ ಹಿಡಿದಿರುವುದನ್ನು ನೋಡಿರಬಹುದು. ಒಂದು ದಿನ ಈ ಸಂಪೂರ್ಣ ಸೃಷ್ಟಿಯು ಶಿವನೊಂದಿಗೆ ವಿಲೀನಗೊಳ್ಳುತ್ತೆ ಎಂಬರ್ಥದಲ್ಲಿದೆ. ಕಪಿಲ ಹಸುವಿನ ಸಗಣಿ, ಶಮಿ, ಅಶ್ವಸ್ಥ, ಪಲಾಶ, ಉಡ್ಗಳ್ ಕಾಂಡಗಳನ್ನ ಒಟ್ಟಿಗೆ ಸುಟ್ಟು ಭಸ್ಮವನ್ನ ತಯಾರು ಮಾಡಲಾಗತ್ತೆ. ಆ ಸಮಯದಲ್ಲಿ ಸೂಕ್ತವಾದ ಮಂತ್ರಗಳನ್ನು ಕೂಡ ಜಪಿಸಲಾಗತ್ತೆ. ಈ ವಸ್ತುಗಳನ್ನ ಸುಡುವ ಮೂಲಕ ಪಡೆದ ಬೂದಿಯನ್ನ ಬಟ್ಟೆಯ ಮೂಲಕ ಫಿಲ್ಟರ್ ಮಾಡಲಾಗತ್ತೆ. ಹೀಗೆ ತಯಾರಿಸುವ ಭಸ್ಮವನ್ನ ಶಿವನಿಗೆ ಅರ್ಪಿಸಲಾಗತ್ತೆ. ಇನ್ನು ಶಿವನಿಗೆ ಅರ್ಪಿಸುವ ಭಸ್ಮದ ತಿಲಕವನ್ನ ಹಚ್ಚಬೇಕು ಎಂಬ ನಂಬಿಕೆ ಇದೆ. ಅನೇಕ ವಿಧದ ವಸ್ತುಗಳ ಬೂದಿಯನ್ನ ಶುದ್ಧೀಕರಿಸ್ತಾ ಇದ್ದಂತೆಯೇ ಶಿವನಿಗೆ ಅರ್ಪಿಸಿದ ಭಸ್ಮದ ತಿಲಕವನ್ನ ಅನ್ವಯಿಸುವುದರಿಂದ ಅಂದ್ರೆ ಹಚ್ಚುವುದರಿಂದ ಅಕ್ಷಯ ಪುಣ್ಯವೂ ಕೂಡ ಉಂಟಾಗತ್ತೆ. ಇದರಿಂದ ಅನೇಕ ಜನ್ಮಗಳ ಪಾಪಗಳಿಂದ ಮುಕ್ತಿಯೂ ಕೂಡ ದೊರೆಯುತ್ತೆ. ಭಸ್ಮವು ಮಹಾಕಾಲನ ಆರಾಧನೆಯಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿದೆ. ಶಿವನಿಗೆ ಅರ್ಪಿತವಾದ ಭಸ್ಮದ ಪ್ರಸಾದವನ್ನ ಸೇವಿಸಿದ್ರೆ ರೋಗ ದೋಷಗಳಿಂದ ಮುಕ್ತಿ ಸಿಗತ್ತೆ ಎಂಬ ನಂಬಿಕೆಗಿದೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉಜ್ಜಯಿನಿಯಲ್ಲಿ ಮಹಾಕಾಲ ರೂಪದಲ್ಲಿದೆ. ಶಿವನು ಎಷ್ಟು ನಿಗೂಢವೋ ಅಷ್ಟೇ ಸರಳ ಮತ್ತು ಅರ್ಥಗರ್ಭಿತ. ಮಹಾಕಾಲವು ಭಗವಾನ್ ಶಿವನ ಅತ್ಯಂತ ನಿಗೂಢ ರೂಪದಲ್ಲಿ ಒಂದಾಗಿದೆ. ಮಧ್ಯಪ್ರದೇಶದ ಉಜ್ಜಯಿನಿ ನಗರವು ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಶಿವನ ಬೃಹತ್ ದೇವಾಲಯವಿದೆ. ಇನ್ನು ಭಸ್ಮಾರತಿಯನ್ನ ನೋಡಲು ಪುರುಷರು ಕೆಲವು ನಿಯಮಗಳನ್ನ ಪಾಲಿಸಬೇಕು. ಈ ಆರತಿಯನ್ನ ನೋಡೋದಕ್ಕೆ ಅವರು ಧೋತಿಯನ್ನ ಮಾತ್ರ ಧರಿಸಬೇಕು. ಧೋತಿ ಸ್ವಚ್ಛವಾಗಿರಬೇಕು ಮತ್ತು ಹತ್ತಿಯ ತರ ಇರಬೇಕು. ಈ ಆರತಿಯನ್ನ ಕೇವಲ ಪುರುಷರು ಮಾತ್ರ ನೋಡಬಹುದು ಮತ್ತು ಅದನ್ನ ಭಸ್ಮಾರತಿ ಮಾಡುವ ಹಕ್ಕು ಅಲ್ಲಿನ ಪುರೋಹಿತರಿಗೆ ಮಾತ್ರ ಇದೆ. ಇದೇ ವೇಳೆ ಪ್ರತಿದಿನ ಬೆಳಗ್ಗೆ ನಡೆಯುವ ಭಸ್ಮ ಆರತಿಯಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆರತಿಗೆ ಹಾಜರಾಗಲು ಮಹಿಳೆಯರು ಸೀರೆಯನ್ನ ಧರಿಸಬೇಕು. ಅದರೊಂದಿಗೆ ಶಿವಲಿಂಗವನ್ನ ಸುಡುವ ಸಮಯದಲ್ಲಿ ಮಹಿಳೆಯರು ಮುಸುಕು ಧರಿಸಲು ಕೇಳಿಕೊಳ್ಳಲಾಗುತ್ತೆ. ಆ ಸಮಯದಲ್ಲಿ ಶಿವನು ನಿರಾಕಾರ ರೂಪದಲ್ಲಿರ್ತಾನೆ ಅಂತ ನಂಬಲಾಗಿದೆ. ಹೀಗಾಗಿ ಈ ದೇವರ ದರ್ಶನಕ್ಕೆ ಅವಕಾಶವಿಲ್ಲ. ಇನ್ನು ಈ ಭಸ್ಮಾರತಿ ಸಂಪ್ರದಾಯ ಶುರುವಾಗಿದ್ದು ಹೇಗೆ? ಪುರಾತನ ಕಾಲದಲ್ಲಿ ದೂಷನೆಂಬ ರಾಕ್ಷಸನಿಂದಾಗಿ ಇಡೀ ಉಜ್ಜಯಿನ್ ನಗರದಲ್ಲಿ ಆರ್ಭಟವಿತ್ತು. ಇದರಿಂದಾಗಿ ಪುರಾಣಗಳಲ್ಲಿ ಹೇಳಲಾಗಿದೆ, ಈ ರಾಕ್ಷಸನಿಂದ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಂತಹ ಶಿವಭಕ್ತರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಜೊತೆಗೆ ಶಿವಭಕ್ತರನ್ನ ಕೊಲ್ತಾ ಇದ್ದಂತೆ. ಆಗ ಗ್ರಾಮಸ್ಥರು ಶಿವನನ್ನ ಅಲ್ಲೇ ನೆಲೆಸುವಂತೆ ಒತ್ತಾಯಿಸುತ್ತಾರೆ. ಆದ್ದರಿಂದ ಶಿವನು ಮಹಾಕಾಲನ ರೂಪದಲ್ಲಿ ಅಲ್ಲಿ ನೆಲೆಸಿದ್ದಾರೆ. ಶಿವನ ದೂಷಣ ಭಸ್ಮದಿಂದ ತನ್ನನ್ನು ಅಲಂಕರಿಸಿಕೊಂಡನು. ಇದರಿಂದ ಶಿವಲಿಂಗಕ್ಕೆ ಚಿತಾಭಸ್ಮದಿಂದ ಆರತಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. 12 ವರ್ಷಕ್ಕೊಮ್ಮೆ ಈ ಒಂದು ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನವನ್ನ ನಾವು ವರ್ಷದ ಯಾವುದೇ ದಿನದಲ್ಲಾದರೂ ನಾವು ಭೇಟಿ ಕೊಡಬಹುದು. ಇಲ್ಲಿ ಎಲ್ಲಾ ಹಬ್ಬಗಳನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗತ್ತೆ. ಇಲ್ಲಿರುವ ಶಿವಲಿಂಗವು ಉದ್ಭವ ಶಿವಲಿಂಗವಾಗಿದೆ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಅಥವಾ ಉಜ್ಜಯಿನಿ ದೇವಸ್ಥಾನಕ್ಕೆ ನೀವೇನಾದ್ರೂ ಭೇಟಿ ನೀಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ವಿಡಿಯೋ ಹೇಗನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೂ ಕೂಡ ಹರಸಿ ಹಾರೈಸಿ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಓಂ ನಮಃ ಶಿವಾಯ.